ವರವನ್ನು ರಾಮನನ್ನು ಕಾಡಿಗೆ ಕಳಿಸು ಅನ್ನುವುದಕ್ಕೆ ನೀ ಕೇಳಿಕೊಳ್ಳಬೇಕಿತ್ತು. ಅದರ ಬದಲಾಗಿ ಬೇರೆನನ್ನಾದರೂ ನೀ ಪಡೆದು ಮಗು ರಾಮ ನೀ ಕಾಡಿಗೆ ಹೋಗುವಂತ ಹೇಳಿದ್ರೆ ನಾ ಹೋಗ್ತಾ ಇರ್ಲಿಲ್ವಾ ಅಮ್ಮ? ಅಷ್ಟು ದೊಡ್ಡ ವರ ಹಾಳು ಮಾಡಬೇಕಿತ್ತು ರಾಮನನ್ನು ವನಕ್ಕೆ ಕಳಿಸ್ಲಿಕ್ಕೆ ಅಮ್ಮ ನಿನಗೆ. ಆದ್ರೆ ಅಮ್ಮ ಇದು ಮಗಳೇ, ಯಾವ ಆಭರಣವನ್ನು ಬಿಚ್ಚಬೇಡ. ನಿನ್ನ ಅಪ್ಪನ ಮನೆಯಲ್ಲಿ ಕೊಟ್ಟಿರ್ತಾನೆ ಅವಳ ಅಪ್ಪ ಅವಳ ಹಾಕಿ ಮಾತೆ ಮಹಾಕಾಳಿ ಹೊರಡಿ ಹೊರಡಿ ಹೋಗಿ ಬರ್ತೇನೆ. ನಡೆಸಿಕೊಳ್ಳಿ. ಸಂತೋಷದಿಂದ ಕೇಳ್ತೇನೆ. ಅಣ್ಣಯ್ಯ ತಮ್ಮ ಎಲ್ಲಿ ಅಮ್ಮ? ಚಿಕ್ಕಮ್ಮನನ್ನ ಕರೆತರಬೇಕು ಎನ್ನುವಂತಹ ಉದ್ದೇಶದಿಂದ ಅರಮನೆಯನ್ನೆಲ್ಲ ಶೋಧಿಸಿದೆ. ಎಲ್ಲಿಯೂ ಅಮ್ಮ ಕಾಣದಾಗಿರುವಂತಹ ಹೊತ್ತಿಗೆ ಅಮ್ಮ ಎಲ್ಲಿಯೂ ಇಲ್ಲ, ಎಲ್ಲಿಯೂ ಕಾಣಸಿಗಲಿಲ್ಲ. ಕೊನೆಯದಾಗಿ ಶೋಕಾಗಾರ ಒಂದುಳಿಯಿತು. ಆ ಕೋಪಾಗಾರದ ಹತ್ತಿರಕ್ಕೆ ಹೋಗಿ ನೋಡಿದಾಗ ಬಾಗಿಲಿನೊಂದು ತೆರೆದಿತ್ತು. ಯಾರಿದ್ದಾರೆ ಅಂತ ಸುಮ್ಮನೆ ಹೀಗೆ ಬಾಗಿಲು ತೆರೆದು ನೋಡಿದೆ ಅಣ್ಣ. ಅಮ್ಮ ಮಲಗಿದ್ದಾರೆ. ಆ ಮುರಿದಿರುವಂತಹ ಮಂಚದ ಮೇಲೆಯೇ ಮಲಿನವಾದಂತಹ ವಸನವನ್ನ ತೊಟ್ಟು ಕೇಶವನ್ನೆಲ್ಲ ಬಿಚ್ಚಿಟ್ಟು ಮುಖಕ್ಕೆ ಮುಸುಕನ್ನು ಹೊತ್ತು ಮಲಗಿದ್ದಾರೆ. ಪ್ರಯತ್ನ ಮಾಡಿ ಮಾತಾಡಿಸಿದೆ. ನಿಮ್ಮ ಮನದ ಇಂಗಿತವನ್ನೂ ಅವಳಲ್ಲಿ ಹೇಳಿದಾಗ ತಾಯಿ ಹೇಳಿದಂತಹ ಮಾತೇನು ಗೊತ್ತುಂಟೆ? ನಿನ್ನಲ್ಲಿ ಮಾತನಾಡುವುದಕ್ಕೇನುಂಟು? ನಿನ್ನಲ್ಲಿ ಯಾವ ಕಾರಣಕ್ಕಾಗಿಯೂ ನಾನು ಮಾತನಾಡುವುದಲ್ಲವೇ ಅಲ್ಲ. ಮಾತಾಡಬೇಕು ಅಂತ ಆದ್ರೆ ಪೃಥ್ವಿ ಪಾಲಕನಾದಂತಹ ದಶರಥ ಭೂಪತಿಯ ಇತ್ತ ಕಡೆಗೆ ಬರಲಿ. Oh,
ಏನೇ ಇಂತಹ ದೃಶ್ಯವೊಂದನ್ನು ನೋಡಬೇಕಾದಿತ್ತು ಕನಸಿನಲ್ಲಿಯೂ ನಾನು ಎಣಿಸಿರಲಿಲ್ಲ. ಕೈಕ ಸೂರ್ಯ ಕುಲೋತ್ಪನ್ನನಾದ ನಾನು ಬರುವಾಗ ನೀನು ನಗುತ್ತಾ ಇರಬೇಕು. ಯಾಕೆ? ಪ್ರಪಂಚದಲ್ಲಿ ಕಾಣುವ ಸತ್ಯ ಅಲ್ಲವೇನೆ? ಸೂರ್ಯ ಉದಿಸಿದ ಕ್ಷಣ ಕಮಲ ಅರಳುತ್ತದೆ. ಅದೇ ಸೂರ್ಯ ಕುಲೋತ್ಪನ್ನನಾದ ನಾನು ಬಂದಾಗ ನಿನ್ನ ಮುಖ ಕಮಲ ಅರಳಬೇಕಿತ್ತು. ಕಣ್ಣೀರನ್ನು ಸುರಿಯುತ್ತಿದ್ದೀಯ, ತಲೆಯ ಕೂದಲುಗಳನ್ನೆಲ್ಲ ಹರವಿಕೊಂಡಿದ್ದೀಯ, ಮುಡಿದ ಮಲ್ಲಿಗೆಯ ಹೂವನ್ನು ಹಿಚುಕಿ ಬಿಸಾಡಿದ್ದೀಯ, ಕೈಯಲ್ಲಿ ಬಳೆ ಕಾಡುತ್ತಾ ಇದೆ. ಕೈಕ ಸಂಸ್ಕಾರವಂತರ ಮನೆಯ ಹೆಂಗಸರು ಕೈಯ ಬಳೆಯನ್ನು ಒಡೆದು ಬಿಸಾಡುವುದು ಯಾವಾಗ ಗೊತ್ತಾ? ಗಂಡ ಸತ್ತಾಗ. ನಾನಿನ್ನೂ ಜೀವಂತ ಇದ್ದೇನೆ ಕೈಕ. ಮಲಿನವಾದ ಬಟ್ಟೆಯನ್ನು ಉಟ್ಟಿದ್ದೀಯ. ಯಾಕೆ ಹೀಗೆ? ಏನಾಯ್ತು? ಮನದಲ್ಲಿರುವ ಕ್ಲೇಶ ಮನದಲ್ಲಿರುವ ಕ್ಲೇಶವೆಲ್ಲ ನೋಡದೆ ಕಲ್ಯಾಣಾಂಗಕ್ಕೆ ನೋಡದೆ ಕಲ್ಯಾಣಾಂಗಕ್ಕೆ ಕೊಟ್ಟ ನಿನ್ನ ಮೇಲೆ ಕೊಟ್ಟ ನಿನ್ನ ಮೇಲೆ ಸಂತೋಷ ಮಾಡಿಕೊಡು ಸಂತೋಷವ ಬಿಟ್ಟು ಸಂತೋಷವು ಮಾಡಿಕೊಡು ಸಂತೋಷವ ಬಿಟ್ಟು ಮನದಲ್ಲಿ ಕ್ಲೇಶ ಯಾಕೆ ಅಂತ ಹೇಳು. ಎಲ್ಲವರು ಸಂತೋಷದಲ್ಲಿದ್ದರೂ ನಾನು ಕ್ಲೇಶಕ್ಕೊಳಗಾಗಿದ್ದೇನೆ. ಯಾಕೆ? ನನಗೆ ಗೊತ್ತೇ ಇಲ್ಲ. ಮನಸ್ಸಿನಲ್ಲಿ ಕ್ಲೇಶ ಬರುವುದಕ್ಕೆ ಉದ್ದೇಶ ನಡೆಯುತ್ತಿರುವಂತಹ ಎಲ್ಲ ವರ್ತಮಾನಗಳು ವಿದ್ಯಮಾನಗಳು ಗೊತ್ತಾಗಿದೆಯಾ? ಎಲ್ಲವೂ ಗೊತ್ತಿದ್ದೆ ನಾನಲ್ಲಿವರೆಗೆ ರಾಮ ಪಟ್ಟಾಭಿಷೇಕಕ್ಕೆ ಸೇರಿದವರೆಲ್ಲ ನಿನ್ನ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲವರು ನನ್ನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ನಾನು ಕ್ಲೇಶಕ್ಕೊಳಗಾದದ್ದು ಕೊಟ್ಟಿರುವಂತಹ ಮಾತುಗಳನ್ನು ಉಳಿಸಿಕೊಳ್ಳುವುದಕ್ಕೆ ನೀವೆಷ್ಟು ಶಕ್ತರು ಎನ್ನುವುದನ್ನು ಆ ಕುರಿತಾಗಿ ಮನಸ್ಸಿನಲ್ಲಿ ಕ್ಲೇಶ ಸಂದೇಹವಾಗುತ್ತಾ ಉಂಟು ನನಗೆ. ಈ ಹಿಂದೆ ನೀವು ನನ್ನ ಪಾಲಿಗೆ ವರವೊಂದು ಕೊಟ್ಟವರು ತಾನೇ? ಹೌದು. ಉಭಯ ವರಗಳು. ಹೌದು. ಆ ಎರಡು ವರಗಳನ್ನು ನನ್ನ ಪಾಲಿಗೆ ಅನುಗ್ರಹಿಸಬೇಕು. ನೀನೇ ಹೇಳಿದ್ದೀಯ. ಹೌದು. ನೀವೇ ವರನಾಗಿ ಇರುವಾಗ ಮತ್ತೆ ವರ ಬೇಕೇ? ಹೌದು. ಇನ್ನೊಂದು ಬೇಕಾದಾಗ ಕೇಳುತ್ತೇನೆ. ಕೇಳಿ ಪಡೆಯುತ್ತೇನೆ ಅಂತ.
ಇದುವೇ ಸಕಾಲ ಎನ್ನುವ ಹಾಗೆ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಕೊಟ್ಟಿರುವಂತಹ ವರವನ್ನು ಈಗ ಕೇಳ್ತಾ ಇದ್ದೇನೆ, ನೆರವೇರಿಸಿಕೊಳ್ಬೇಕು. ಕಾಂತ ಕೇಳಿಷ್ಟೊಂದು ಮಾತಿ ಅಂತರಂಗ ಶುದ್ಧವಾಗಿ ಅಂತರಂಗ ಶುದ್ಧವಾಗಿ ಇಲ್ಲಪ್ಪ, ಈ ಹೆಂಗಸರಿಗೆಲ್ಲ ಎಂತದ್ಕಾಗಿ ಸಿಟ್ಟು ಬರ್ತದೆ ಅನ್ನೋದು ಗೊತ್ತಾಗುದು. ಅಥವಾ ಇನ್ನೊಂದೇನು, ಈ ಹಳೇ ಗಂಡನಿಗೆ ಎಳೆ ಹೆಂಡತಿ ಸಿಕ್ಕಿದ್ರ ಅವಳಿಗೆ ಎಷ್ಟು ಕುಡಿದ್ರು ಕುಡಿಯುವುದೇ, ಎಷ್ಟು ಕುಡಿಸಿದ್ರು ಕುಡಿಯುವುದೇ. ಗಂಡನನ್ನು ಕುಡಿಸ್ತಾ ಇರುವವಳು. ಹೌದು, ಹಾಗ ಅಲ್ಲದೆ ಇದ್ರೆ ಅರ್ಥ ಉಂಟೇನೆ ನಿನ್ನ ಮಾತು. ಯಾಕೆ? ಯೋಚನೆ ಮಾಡು. ಹಾ, ಯಾವತ್ತೂ ನಿನ್ನ ಮಾತನ್ನ ನಾನು ಅಲ್ಲಗಳೆದವನಲ್ಲ. ಹೌದು, ಕೊಟ್ಟ 2 ವಾರ ನಿನ್ಗೆ ಬೇಕಿತ್ತು. ಬೇಕು. ನಾನು ನಿನ್ನ ಹತ್ರ ಕೇಳುದು, ಏನು ಬೇಕು ಆದ್ರೆ ಇಷ್ಟೊತ್ತಿನೊಳಗೆ ಕೇಳಲಿಲ್ಲ ಯಾಕೆ? ಹಾ 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 ಹೀಗೇ ಕೇಳುವುದು ಯಾಕೆ? ಈಗ ಕೇಳುವುದು ಯಾಕೆ? ಹೌದು, ಇಷ್ಟೊತ್ತಿನೊಳಗೆ ನೀ ವಿಷಯವನ್ನು ಹೇಳಿದ್ರೆ ಹಾ. ಕೊಟ್ಟು ಮುಗಿದು ಹೋಗ್ತಿತ್ತು. ಹೌದಾ? ಆಹಾ, ಹಾಗೆ ಕೇಳುವಂತ ಮೇಲೆ ಕೈಯ ಸಮಸ್ಯೆ ಅಲ್ಲ ಅದು. ಕೊಟ್ಟದ್ದು ಯಾವಾಗ? ಹಾ. ಶಂಬರಾಸುರನ್ನ ಕೊಂದಾಗ. ಇಷ್ಟು ವರ್ಷಕ್ಕೊಂದು ಕೇಳಲಿಲ್ಲ. ಹೌದು, ಅದು ಈಗೇ ಕೇಳುವುದು ಯಾಕೆ? ಈಗಲೇ ಕೇಳಬೇಕು. ಕಾಲಕ್ಕೆ ತಕ್ಕ ಹಾಗೆ ಕರ್ಮವನ್ನ ಆಚರಿಸಿದರೆ ಅದರಿಂದ ಶುಭ ಫಲವನ್ನು ಕಾಣಬಹುದಂತೆ. ಹೀಗೊಂದು ತಿಳಿಯಬಹುದು. ಅಲ್ವೇ? ಕಾಲದೋಷದಿಂದ ಒಡಗೂಡಿದ ಕರ್ಮ ಅಶುಭಕ್ಕೂ ಕಾರಣವಾಗುತ್ತದಂತೆ. ಅಯೋಧ್ಯಾಧಿಪತಿ ನಾನೀಗ. ಹೌದು. ರಾಮನಿಗೆ ಪಟ್ಟಾದ ಮೇಲೆ ನಾನು ಚಕ್ರವರ್ತಿ ಆಗಿರುವುದಿಲ್ಲ. ಹಾ, ಚಕ್ರವರ್ತಿಯಾಗಿದ್ದಾಗ ಕೊಟ್ಟ ಮಾತು. ಕೊಟ್ಟಿರುವಂತಹ ಮಾತು ಹೌದೌದು. ನಾಳೆ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ರಾಮನಿಗೆ ಪಟ್ಟ ಆಗುತ್ತದೆ, ನನ್ನ ಮಾತು ನೆರವೇರ್ತದೆ ಅಂತ ಹೇಳೋದಕ್ಕಾಗುವುದಿಲ್ಲ. ಹೆಂಡತಿ ಇಂತಹ ಹೆಂಡತಿ ಬೇಕು. ಹಾ, ಗಂಡನ ಮಾತನ್ನ ಉಳಿಸುವುದಕ್ಕಾಗಿ ಕಾಲವನ್ನು ಗ್ರಹಿಸದೆ ಕೇಳ್ತಾ ಇದ್ದೀಯ. ಸಕಾಲ ಎನ್ನುವ ಹಾಗೆ ಭಾವಿಸಿಕೊಳ್ಳು. ಎಂತದು ಬೇಕಲ್ವಾ? ಕೇವಲ ಕೊಡುತ್ತೇನೆ ಕೊಡ್ತೇನೆ, ಇಷ್ಟಾರ್ಥವನ್ನು ಈಡೇರಿಸ್ತೇನೆ ಅಂತ ಹೇಳಿದ್ರೆ ಸಾಕಾಗದು. ಸೂರ್ಯವಂಶೀಯನಾದ ನಾನು ಆಡಿದ ಮಾತಿಗೆ ತಪ್ಪುತ್ತೇನೆ. ಇಲ್ಲಿವರೆಗೆ ತಪ್ಪಿದವರಲ್ಲ. ಈಗ ನಿನ್ನ ಅನುಮಾನ ಬಂತ? ಆದರೂ ಈ ಸಂದರ್ಭದಲ್ಲಿ ನಾನೀಗ ಕೇಳಲೇಬೇಕಾದದ್ದು. ಆಯ್ತು. ಕರದಲ್ಲಿ ಅಗ್ನಿ ಉಂಟಂತೆ, ಹ. ಅಲ್ವೇ? ಹ. ಹಾಗಾಗಿ ಕರದ ಮೇಲೆ ಕರ ಇಟ್ಟು ಭಾಷೆಯನ್ನು ಕೊಟ್ಟು ಆಯ್ತಾ, ಮತ್ತೇನು? ಆಮೇಲೆ ಕಾಮರೂಪ ಹ. ಬಯಸಿದ್ದಂಥದ್ದು ಹ. ನನ್ನ ಕೊರಳನ್ನು ಮುಟ್ಟು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಂಗೆ ಸಿಟ್ಟು ಬರ್ತದೆ. ಯಾಕೆ ಹೇಳು? ಹ. ನನ್ ಬಹಳ ಪ್ರೀತಿ ಹೇಳ್ತು. ನೀ ಹೇಳಿದಾಗ ನಾ ಕುಡಿಯೋನಲ್ವ. ಹ. ಎಂತ ಅಂದೆ ನೀನು? ತಪ್ಪಬಾರ್ದು. ತಪ್ಪಬಾರ್ದು. ಮುಟ್ಟುವುದು ಯಾವುದು, ತಟ್ಟುವುದು ಯಾವುದು? ಮುಟ್ಟುವುದು ಕರವನ್ನು, ಹ. ಮತ್ತೆ ಹ. ಕೊರಳನ್ನ. ಕೊರಳನ್ನು. ಇಷ್ಟೇ ತಾನೆ? ಹ. ಯೋಚನೆ ಮಾಡಬೇಡ, ಕೇಳು. ಉಳಿದು ಯಾವುದೋ ಆನೆ ಬೇಡ. ಆಹಾ, ನನ್ನ ಪ್ರಾಣಕ್ಕಿಂತ ಹೆಚ್ಚು ನಾನು ಪ್ರೀತಿಸುವುದು ಶ್ರೀರಾಮಚಂದ್ರನನ್ನು. ಆಹಾ, ರಾಮಚಂದ್ರನ ಆಣೆಯಾಗಿ ಆಹಾ. ಕೊಟ್ಟ ಮಾತನ್ನು ಕೇಳು. ಹೌದಾ?
2 ವರ. ನಾನು ಕೇಳಿದ್ದೆ 2 ವರ. ಮೊದಲಾಗಿ ಈ ಪೊಡವೆಯ ಅಧಿಪತ್ಯ ಅಂದ್ರೆ ಪಟ್ಟ ಆಗಬೇಕಾದದ್ದು ಭರತನಿಗೆ. ಹಾಗಾಗಿ ಭರತನಿಗೆ ಪಟ್ಟ ಕಟ್ಟು. ಈಗ ಇಡೀ ಪ್ರಪಂಚ ರಾಮ ಪಟ್ಟಾಭಿಷೇಕಕ್ಕಾಗಿ ಕಾಯ್ತಾ ಇದೆ. ನೀನು ಕೇಳುವುದೇನು? ಭರತನಿಗೆ ಪಟ್ಟ. ಹೌದು, ಆಗಲಿ ಕೈಕ, ಆಗಲಿ. ಯಾಕೆ ಗೊತ್ತಾ? ರಾಮನಾದರೇನು, ಭರತನಾದರೇನು ಇಬ್ಬರು ದಾಶರಥಿಗಳಲ್ಲವೇ, ದಶರಥನ ಮಕ್ಕಳಲ್ಲವೇ? ಆದ್ದರಿಂದ ಕೊಡೋಣ ಕೊಡೋಣ, 1 2. ಅಷ್ಟೇ ಅಲ್ಲ, ಇದೇ ಹೊತ್ತು ಆ ರಾಮನಂದು ಕಾಡಿಗೆ ಅಡ್ಡು. ಸುರಲಾರದ ಮೂರುಗಳಿಗೆ ಪರ್ಯಂತ ತನು ವಶವಿಲ್ಲದಂತಾಯ್ತು ಸರ್ವೇಂದ್ರಿಯಗಳು. ಬಿಸಜಲೋಚನೆ ಕೈಗೆಯ ನೋಡಿ ನುಡಿದದು ಕಂಬು ಕಂಡಿ ಚಾರು ಕಮಲಮುಖಿ ಕಮಲಮುಖಿ ಕುಂಭೋಜ ಪುತ್ತಳಿಯ ಬೊಂಬೆ ಪ್ರತಿಬೊಂಬೆ. ಕಮಲಮುಖಿ ಕುಂಭೋಜ ಪುತ್ತಳಿಯ ಬೊಂಬೆ ಮಗಳಿಲ್ಲದೆ ಬಹಳ ಕಾಲ ಮಗಳಿಲ್ಲದೆ ಬಹಳ ಕಾಲ ನಾನಿರಲು ದುಃಖದೊಳಗೆ. ಮಗಳಿಲ್ಲದೆ ಬಹಳ ಕಾಲ ನಾನಿರಲು ದುಃಖದೊಳಗ ಮುನಿಪಾಲ ಮುಂದೆನಗೆ ಮನಸ್ಸು ಮಾಡುತ್ತಾ ಇದ್ದೇನೆ. ಅಲ್ಲದೆ ಇದ್ದರೆ ನನ್ನ ಪ್ರೀತಿಯ ಮಡದಿಯಾದ ನಿನ್ನ ಬಾಯಿಂದ ಇಂತಹ ಮಾತೆ? ಕೈಕ, ನಿನ್ನನ್ನು ನಾನು ಪ್ರೀತಿಯಿಂದ ಕಂಬು ಕಂಠಿನಿ ಎಂದು ಕರೆಯುವುದು. ಶಂಕರನ್ನು ಊದಿದಾಗ ಯಾವಾಗಲಾದ್ರೂ ಅಪಸ್ವರ ಬರುತ್ತದೆ? ಸಾಧ್ಯವೇ ಇಲ್ಲ. ಹಾಗೆಯೇ ನಿನ್ನಿಂದ ನನ್ನ ಪಾಲಿಗೆ ಅಹಿತವಾದ ಮಾತು ಬರಲಾರದು ಎನ್ನುವುದು ನನ್ನ ಭರವಸೆ. ಅಷ್ಟೇ ಅಲ್ಲ, ಸೌಂದರ್ಯದಲ್ಲಿ ಪುತ್ತಳಿಯ ಗೊಂಬೆ ನೀನು. ಉಳಿದ ಯಾವುದೇ ಲೋಹದಿಂದ ಗೊಂಬೆ ಮಾಡಿದ್ರು ಅದಕ್ಕೆ ತುಕ್ಕು ಹಿಡಿದೀತು. ಪುತ್ತಳಿಯ ಗೊಂಬೆಗೆ ಯಾವತ್ತು ಹಾಗಾಗಲಾರದು. ಅಂದ್ರೆ ನನ್ನವಳಾದ ನೀನು ನನಗೆ ಸಂತೋಷ ಕೊಡದ ಮಾತನ್ನ ಆಡಲಾರೆ ಎನ್ನುವ ಭರವಸೆ ಇದೆ. ನಿನ್ನ ಪರ್ವತ ಸ್ತನಮಂಡಲೆ ಎಂದು ಕರೆಯುತ್ತಾರೆ. ನಿನ್ನ ಸ್ತನದ ಗಾತ್ರವನ್ನು ನಾನು ವರ್ಣಿಸಿದ್ದಲ್ಲ. ಪರ್ವತದಿಂದ ಜಿನುಗಿದ ಬಿಂದುವೊಂದು ಸಿಂಧುವಾಗಿ ಹಳ್ಳವಾಗಿ ಹೊಳೆಯಾಗಿ ಹರಿಯುತ್ತದೆ. ನಾಡಿಗೆ ಜೀವನದಿ ಆಗುತ್ತದೆ. ಯಾವತ್ತೂ ನಿನ್ನನ್ನು ನಾನು ಕರೆತಂದನೋ ಅಲ್ಲಿಯವರೆಗೆ ಮಕ್ಕಳಿಲ್ಲದೆ ನೊಂದವ ನಾನು.
ಈರುವರು ಮಡದಿಯರಿದ್ದರೂ ಮಕ್ಕಳನ್ನ ಕಾಣುವ ಯೋಗ ಬರಲಿಲ್ಲ. ಮುನಿಪನೋರ್ವ ಬಂದು ಪುತ್ರಕಾಮೇಷ್ಟಿಯನ್ನ ಮಾಡಿ ಮಕ್ಕಳನ್ನ ಕಂಡೆವು. ಈ ಸುಖಕ್ಕೆ, ವೈಭವಕ್ಕೆ, ಭಾಗ್ಯಕ್ಕೆ ನೀನೇ ಕಾರಣ ಎಂದು ಭಾವಿಸಿದವ ನಾನು. ಭರತನಿಗೆ ಪಟ್ಟ ಆಗಬೇಕು ಅಂತ ಕೇಳಬೇಕಾ, ಆದರೆ ರಾಮನಿಗೆ ವನವಾಸ ಅಂತ ಕೇಳಬಾರದು. ಯಾಕೆ? ಅರಗಳಿಗೆ ಮಾತ್ರ ಹೇಳ್ತೇನೆ ಕೈಕ, ಒಂದು ಕ್ಷಣ ರಾಮನನ್ನ ಬಿಟ್ಟಿರುವ ಶಕ್ಯತೆ ನನ್ನಲ್ಲಿಲ್ಲ. ರಾಮ ಕಾಡಿಗೆ ಹೋದರೆ ನನ್ನ ಪ್ರಾಣವೂ ಹೋದಿತು. ಕೈಕ, ನಿನ್ನ ಮಾಂಗಲ್ಯವನ್ನ ನಿನ್ನ ಕೈಯಿಂದಲೇ ಹರಿದುಕೊಳ್ಳಬೇಡ. ಇನ್ನೂ ಒಂದು ಮಾತು ಹೇಳ್ತೇನೆ. ಏನು? ರಾಮನ ಕುರಿತಾಗಿ ನಿನಗಿರುವ ಪ್ರೀತಿ ನನಗೆ ಗೊತ್ತು. ಅಳುವ ಮಗ ಭರತನನ್ನು ನೂಕಿ ನಗುವ ರಾಮನನ್ನ ಎತ್ತಿಕೊಂಡವಳು. ಈಗ ರಾಮನನ್ನ ಇಲ್ಲ, ನನ್ನಿಂದ ಅವನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಮಾತಿಗೆ ತಪ್ಪೀರಾ? ಶೋಕಾಗಾರವನ್ನು ಸೇರಿಕೊಳ್ಳಬೇಕು ರಾಮಚಂದ್ರಮ್ಮ ಅಂತ ಆಡಿದರು. ಇಲ್ಲಿ ಬಂದು ನೋಡಿದ್ರೆ ನೀವು ನೆಲನೋಟಕರಾಗಿದ್ದೀರಿ. ಚಿಕ್ಕಮ್ಮ ಈ ಸ್ಥಿತಿಯಲ್ಲಿದ್ದಾರೆ. ಹಾಗಾದರೆ ಚಿಂತೆ ಎಂಬುದು ನಿಮ್ಮನ್ನು ಬಾಧಿಸ್ತಾ ಇದೆ ಎನ್ನುವುದು ಸ್ಪಷ್ಟ ಆಯಿತು. ಯಾವುದೋ ಒಂದು ಚಿಂತೆಯ ಕಾರಣದಿಂದಾಗಿ ನೀವು ಹೇಗೆ ವ್ಯಾಕುಲವನ್ನು ಪಡ್ತಾ ಇದ್ದೀರಿ ಎನ್ನುವುದು ಸ್ಪಷ್ಟ ಆಯಿತು. ಅಪ್ಪಯ್ಯ, ನೀವೇನು ತಿಳಿಯದೆ ಹೋದವರಲ್ಲಲ್ಲಪ್ಪ. ನೀವೇ ಆಡುತ್ತಿದ್ದಂತಹ ಮಾತು, ಚಿತೆ ಸತ್ತವರನ್ನು ಸುಟ್ರೆ ಚಿಂತೆ ಬದುಕಿದ್ದವರನ್ನು ಸುಡುತ್ತದೆ ಅಂತ. ಅಂತಹ ಮಾತು ನಿಮಗೆ ನೆನಪು ಹೋಯಿತೆ ಅಪ್ಪ. ಹಾಗಾದರೆ ನಿಮ್ಮ ಒದಗಿದ ಬಾಧೆ ಯಾರಿಂದ? ದಶರಥ ಎಂಬ ಕೀರ್ತಿ ಪಡೆದಂತಹ ನಿಮಗೆ ಅಷ್ಟದಿಕ್ಪತಿಗಳಿಂದಲೇ ತೊಂದರೆ ಬಂದದ್ದು ಹೌದು ಅಂತಾದರೂ ಕೂಡ ದಿಕ್ಪತಿಗಳ ದಿಕ್ಕಡಿಸುವ ಮುಖಾಂತರವಾಗಿ ನಿಮ್ಮ ಪಾದ ಮೂಲದಲ್ಲಿ ತಂದಿಡುತ್ತೇನೆ. ಇಲ್ಲ, ಅವರ ಸಹಾಯಕ್ಕೆ ಪ್ರತ್ಯಕ್ಷ ಭೂತನಾಥನೇ ಎದುರಾಗಿ ಬಂದರೂ ಕೂಡ ಹೆದರದ ಈ ನಿಮ್ಮ ಮಗ ಅವರನ್ನು ಎದುರಿಸಬಲ್ಲ. ಆದರೆ ಒಂದು ಅಪ್ಪಯ್ಯ, ನಿಮಗೆ ಒದಗಿದ ತೊಂದರೆ ಏನು? ನಿಮ್ಮ ನೋವಿಗೆ ಕಾರಣ ಏನು? ಅಲ್ಲಿ ಸೇರಿದ್ದವರೆಲ್ಲ ನೀವು ಬಾರದೇ ಇರುವುದನ್ನು ಕಂಡು ಅವರವರೇ ಮಾತಾಡ್ತಾ ಇದ್ದಾರೆ, ಅವರವರೇ ವ್ಯಂಗ್ಯದಲ್ಲಿದ್ದಾರೆ. ಏನಾಯ್ತಪ್ಪ? ಅರ್ಥ ಆಗುವುದು ಹೇಗಪ್ಪ ನನಗೆ? ಇಲ್ಲ, ಅವರು ಹೇಳುವುದಿಲ್ಲ. ಬೇಡ
ನಿನಗಾಗಿದ್ದಾರೆ. ಹೌದು ಒಂದೋ ಮಾತು ಅರ್ಹುವುದಿಲ್ಲ. ಹೌದಮ್ಮ. ಅವರಿಗೆ ಏನಾಗಿದೆ ಏನಾಗಿದೆ ಯಾಕೆ ಹೀಗೆ ಎನ್ನುವ ಹಾಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ. ಗೊಂದಲ ಆಗ್ತಾ ಉಂಟಮ್ಮ ನನಗೆ. ರಾಮ, ಅಮ್ಮ ವ್ಯತಿಸದಿರು. ಸರಿ. ಅವರ ಮನದ ಮಾತು ಏನು ಎನ್ನುವುದನ್ನು ನಾನು ನಿನಗೆ ಅರ್ಹುತ್ತೇನೆ. ಕೈ ಮುಗಿತೇನೆ, ಹೇಳಬೇಡ. ಅದನ್ನ ಕೇಳಿದರೆ ಸಹಿಸಿಕೊಳ್ಳುವ ತಾಷ್ಟ್ಯತೆ ನನ್ನ ಮಗನಿಗಿಲ್ಲ, ರಾಮನಿಗಿಲ್ಲ. ಹಾಗಾಗಿ ರಾಮಚಂದ್ರ, ಅಮ್ಮ ನಾನಾಡುತ್ತಿರುವಂತಹ ಮಾತಿನಿಂದ ನೀನು ಕುಪಿತಗೊಳ್ಳಬಾರ. ನಿಮ್ಮ ತುತ್ತನ್ನವನ್ನು ತಿಂದು ಬೆಳೆದವ ನಿಮ್ಮ ಕೈಯಲ್ಲಿ, ಹ. ನಿಮ್ಮ ಎದೆ ಹಾಲನ್ನು ಕುಡಿದು ಬೆಳೆದ ಈ ಮಗನ ಗುಣ ಏನು ಅಂತ ನಿಮಗೆ ಗೊತ್ತಿಲ್ವೋ ಅಮ್ಮ? ಎಲ್ಲಿ ಆದ್ರೂ ನನಗೆ ಸಿಟ್ಟು ಬರುವುದಕ್ಕುಂಟು ಅಮ್ಮ. ಶಾಂತರಾಮ ಬಂದ್ರು ನಿಮ್ಮೆದುರು ಬರುವುದಕ್ಕುಂಟು ಅಮ್ಮ. ಇಲ್ವೇ ಇಲ್ಲ. ಯಾಕಮ್ಮ ನನ್ನ ಕುರಿತಾಗಿ ಈ ರೀತಿಯ ಗೊಂದಲ ನಿಮಗೆ? ಹಾಗಾದ್ರೆ ಅಪ್ಪನ ಚಿಂತೆಗೆ ಕಾರಣ ಏನು ಅನ್ನೋದನ್ನು ತಿಳಿಯದೇ ನಾ ಗೊಂದಲಕ್ಕೀಡಾದದ್ದು ಸತ್ಯ ಅಮ್ಮ. ಅಲ್ವಾ? ಆ ಚಿಂತೆಯನ್ನು ದೂರೀಕರಿಸ್ತೇನಂತೆ. ಅವರ ಮನದ ಮಾತು ಸರಿ. ಅವರು ಹೇಳಬೇಕಾಗಿರುವಂತಹ ಮಾತು ಬೇರೇನು ಅಲ್ಲ. ಅವರ ಮಾತು ಆಡುವುದು ನನ್ನ ಮಾತೆ. ಹೌದೌದು. ನನಗೆ ಮಾತು ಯಾರದ್ದಾದ್ರೆ ಏನು, ನನಗೆ ಅಪ್ಪನ ಮಾತಾಗಲಿ ಅಮ್ಮನ ಮಾತಾಗಲಿ ಅಲ್ವಾ? ವಿಷಯ ತಿಳಿದ್ರೆ ಸಾಕಮ್ಮ. ಸಾಕು ತಾನೇ. ಭರತಗೀತನು ರಾಜ್ಯವೆಲ್ಲವ ಧರಣಿ ಓ ರಾಘವ, ಅಮ್ಮ ಈಗ ಆಗಬೇಕಾಗಿರುವುದು ನಿನಗೋ ಸುಖವಾಗಿ ಪಟ್ಟಬಂಧ ಮಹೋತ್ಸವ ಆಗಬೇಕು ಎನ್ನುವ ಹಾಗೆ ಲಗ್ನ ನಿಶ್ಚಯವಾಗಿದೆ, ಸಿದ್ಧತೆ ಆಗಿದೆ ಅಲ್ವೇ? ಅದೇ ಲಗ್ನಕ್ಕೆ ಸರಿಯಾಗಿ ಅನುಜನಾಗಿರುವಂತಹ ಭರತನಿಗೆ ಈ ಮದುವೆಯ ಪಟ್ಟ ಆಗಬೇಕು. ಸರಿ. ಪಟ್ಟಬಂಧ ಮಹೋತ್ಸವ ಭರತನಿಗಾಗಬೇಕು. ಆಯ್ತು, ರಾಮನಿಗೆ ಕೊಟ್ಟಲ್ಲ ಭರತನಿಗೆ ಪಟ್ಟ. ಆಯ್ತು, ಮುಂದಿನ ವಿಷಯ ಹೇಳ್ಬೇಡ, ಕೈ ಮುಗಿತೇನೆ. ಹೇಳಿದೆ. ಅಮ್ಮ ಸರಿ. ಮತ್ತೇನಮ್ಮ ಅಲ್ಲಿಗೆ ಆಯ್ತು. ಆಹಾ, ನಿನಗಾಗಿ ನಿಯೋಜಿಸಿರುವಂತಹದ್ದು ಪಟ್ಟ. ನೀನಿಲ್ಲಿರಬಾರದಂತೆ, ನೀನು ವನವಾಸಕ್ಕೆ ಹೋಗ್ಬೇಕು. ಅಷ್ಟೇ ಹೋಗಬೇಕು. ಅಷ್ಟೇ. ನಾಡಿದ್ದೀರವ್ವ ಈ ಸ್ವಲ್ಪ ಕೆಲಸಕ್ಕೆ. ಏಸು ಗುಣಾಢ್ಯಳಮ್ಮ ನೀವು. ಅಂತಹ ಗುಣಾಢ್ಯಳಾದಂತಹ ನೀವು ಹೇಳುವುದನ್ನು ಕೇಳುವಾಗ ಏನೋ ಮಹತ್ತರವಾದ ವಿಷಯ ಉಂಟು, ಯಾವುದೋ ಗಣತರವಾದ ಚಿಂತೆ ಉಂಟು. ಅದಕ್ಕೆ ಬೇಕಾಗಿ ಎಲ್ಲರೂ ನೋವಿನಲ್ಲಿದ್ದಾರೆ, ವ್ಯಾಕುಲದಲ್ಲಿದ್ದಾರೆ ಅಂತ ನಾನು ಚಿಂತಿಸಿದ್ದೆ. ಈಗ ನೋಡಿದ್ರೆ ಈ ಸ್ವಲ್ಪ ವಿಷಯಕ್ಕೆ ಇಷ್ಟೆಲ್ಲ ಚಿಂತೆ ಬೇಕು ಅಂತ ನನಗೆ ಒಮ್ಮೊಮ್ಮೆ ಕಾಣುವುದಮ್ಮ. ಅಮ್ಮ, ಪೂರ್ವದಲ್ಲಿ ನೀನಗಾಗಿದ್ದಂತಹ ವರವನ್ನು ಬಳಸಿಕೊಂಡು ನೀ ಬಯಸಿದಂತಹ ವರಗಳು ಸಾಧುವಾದದ್ದೇ ಅಮ್ಮ. ಇದರಲ್ಲಿ ಯಾವ ದೋಷ ನನಗೆ ಕಾಣಿಸುವುದಿಲ್ಲ ಅಮ್ಮ. ನಿಜವಾಗಿ ಸಂತೋಷ ಆಗುವುದು ಯಾಕೆ ಗೊತ್ತುಂಟ ಅಮ್ಮ? ಆಡಳಿತದ ಬಿಸಿ ಎನ್ನುವ ಬೇಗೆಯಲ್ಲಿ ಬೇಯುವುದಕ್ಕೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಬಿಟ್ಟು ಪೂರ್ವಾನುಭವವಿರುವ ವನದ ತಂಪನ್ನು ಈ ರಾಮನಿಗೆ ಕೊಟ್ಟ ನಿನ್ನ ಕಾರುಣ್ಯಕ್ಕೆ ನಾ ಏನಂತ ಹೇಳಲಿ ಅಮ್ಮ, ಏನಂತ ಹೇಳಲಿ ಅಮ್ಮ ನಾನು ಅಮ್ಮ. ಆದರೆ ನಿನ್ನ ಕುರಿತಾಗಿ ಒಂದು ವಿಷಯದಲ್ಲಿ ನನಗೆ ಬೇಸರ ಆಗಿದೆ ಅಮ್ಮ.
ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಆತ್ಮದ್ರೋಹ ಮಾಡಿಕೊಂಡ ಹಾಗೆ ಆಗ್ತದಮ್ಮ. ಅಮ್ಮ, ಭರತನಿಗೆ ಪಟ್ಟವಾಗಬೇಕು ಎನ್ನುವ ವಿಷಯದಲ್ಲಿ ನೀ ಚಕ್ರವರ್ತಿಗಳು ಕೊಟ್ಟ ವರವನ್ನು ಬಳಸಿದ್ರಲ್ಲಿ ನನಗೇನು ಬೇಸರ ಇಲ್ಲ ಅಮ್ಮ. ಎಲ್ಲಿಯಾದ್ರೂ ನನ್ನ ಬಗ್ಗೆ ನಿನಗೆ ಅಪನಂಬಿಕೆ ಬಂತು ಅಮ್ಮ, ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋಯ್ತು. ಇಲ್ಲದಿದ್ರೆ ಅಮ್ಮ, ಚಕ್ರವರ್ತಿಗಳು ಕೊಟ್ಟ ಅಷ್ಟು ದೊಡ್ಡ ವರವನ್ನು ರಾಮನನ್ನು ಕಾಡಿಗೆ ಕಳಿಸು ಅನ್ನುವುದಕ್ಕೆ ನೀ ಕೇಳಿಕೊಳ್ಬೇಕಿತ್ತು. ಅದರ ಬದಲಾಗಿ ಬೇರೆನನ್ನಾದ್ರೂ ನೀ ಪಡೆದು ಮಗು ರಾಮ ನೀ ಕಾಡಿಗೆ ಹೋಗುವಂತ ಹೇಳಿದ್ರೆ ನಾ ಹೋಗ್ತಾ ಇರ್ಲಿಲ್ವಾ ಅಮ್ಮ? ಅಷ್ಟು ದೊಡ್ಡ ವರ ಹಾಳು ಮಾಡಬೇಕಿತ್ತು ರಾಮನನ್ನು ವನಕ್ಕೆ ಕಳಿಸ್ಲಿಕ್ಕೆ ಅಮ್ಮ ನಿನಗೆ. ಆದ್ರೆ ಅಮ್ಮ, ಒಂದು ವನಕ್ಕೆ ಹೋಗುವ ಕುರಿತಾಗಿ ನನಗೆ ಬೇಸರ ಇಲ್ಲ. ನಾನಾದರೇನು, ಭರತನಾದರೇನು, ಎಲ್ಲರೂ ಪಾಯಸ ದ್ರವ್ಯದಲ್ಲಿ ಹುಟ್ಟಿ ಬಂದವರಲ್ವ. ಭರತನಾಡಲಿ. ಆದ್ರಮ್ಮ, ವನಕ್ಕೆ ಹೋಗಬೇಕು ಅಂತ ಆಡಿದೆ. ಹೀಗೆ ಕೇಳ್ತೇನೆ ಅಂತ ತಪ್ಪು ತಿಳಿಯಬಾರದು. ಯಾಕಂದ್ರೆ ಅಲ್ಲಿರುವ ಕುರಿತಾಗಿ ಬೇಸರ ಅಂತ ಅಲ್ಲ, ಸದಾಕಾಲ ನನಗೆ ಪ್ರೀತಿಯನ್ನು ಉಣಿಸಿದ ಈ ತಾಯಿಯ ಮುಖವನ್ನು, ನಮ್ಮನ್ನು ಎತ್ತಿ ಆಡಿಸಿದಂತಹ ಈ ಭೂಮಿಯನ್ನು ನೋಡದೆ ಎಷ್ಟು ದಿವಸ ನಾನು ಅಲ್ಲಿಗಿರ್ಬೇಕು? ಅಂದ್ರೆ ಶಾಶ್ವತವಾಗಿ ಅಲ್ಲಿರ್ಬೇಕು ಅಥವಾ ಇಂತಿಷ್ಟು ಅವಧಿಯವರೆಗಾಗಿ ಇರಬೇಕು? ನೀ ಹೇಳಿದ ಹಾಗಿರ್ತೇನೆ. ಎಷ್ಟು ಅವಧಿಗೆ? ನಾನು ಹೇಳಿದಾಗ ನೀನು ಕೋಪಗೊಳ್ಳಲಿಲ್ಲ. ಸಂತೋಷ ಪಡುವ ವಿಷಯ ಅಲ್ವಾ? ಅದರಿಂದಲೂ ಸಂತೋಷವನ್ನು ನೀನು ವ್ಯಕ್ತಪಡಿಸುತ್ತಿ ಅಂತಾದ್ರೆ ನಿನ್ನ ಮನಸ್ಥಿತಿ ದೊಡ್ಡದ್ದೇ. ನಿಮ್ಮ ಕೈಯಲ್ಲಿ ಬೆಳೆದ ಮಗ ಅಲ್ವಾ ಅಮ್ಮ? ನನ್ನ ಗುಣ ದೊಡ್ಡದಾಗುವುದಕ್ಕೆ ನೀವು ಕೊಟ್ಟ ಅನ್ನವೇ ಕಾರಣ, ಬಿಟ್ರೆ ನಾ ದೊಡ್ಡದಲ್ವೇ ಅಲ್ಲ. ಆಗಲೇ ರಾಘವ ಅಮ್ಮ, ಎಲ್ಲಿಯವರೆಗೆ ಎಷ್ಟು ಅವಧಿ? ಅವಧಿ ಎನ್ನುವುದುಂಟು. ಅವಧಿ ಉಂಟು, ಉಂಟೇ ಉಂಟು. 14 ಸಂವತ್ಸರಗಳು ಕಾಡಿನಲ್ಲಿ ವನವಾಸವನ್ನು ಮಾಡುವುದರ ತನ್ಮೂಲಕ ಅದನ್ನು ಪೂರೈಸಿ ಮತ್ತೆ ಇಲ್ಲಿಗೆ ನೀನು ಬರಬಹುದು. ಶ್ರೀರಾಮಚಂದ್ರನಾಗಿ ಮತ್ತೆ ಬರಬೇಕು. ಮತ್ತೆ ಬರಬೇಕು. ಎಷ್ಟು ಸಂತೋಷ ನೋಡಮ್ಮ ನೀ ಕೊಟ್ಟದ್ದು. ಅವಧಿ ನಿರ್ಣಯ ಉಂಟು ನಿನಗೆ. ಹೌದೌದು. ಹೋಗುವಂತಹ ನಾನು ಕಾಡಿನಲ್ಲಿಯೇ ಇರುವುದಲ್ಲ, ಕಾಡಾಡಿ ಆಗುವುದಲ್ಲ, ಅಲ್ಲ, ಬರುವ ಕಾಲಕ್ಕೆ ಶ್ರೀರಾಮನಾಗಿ ಬರ್ಬೇಕು. ಶ್ರೀರಾಮನಾಗಿ. ಅಮ್ಮ, ರಾಮನಾಗಿ ಹೊರಡುವುದು, ಬರುವಾಗ ಶ್ರೀರಾಮನಾಗಿ ಬರುವುದು, ಇದು ಅಮ್ಮ ಕೊಟ್ಟರೆ ಸಿಗುವುದು, ಬಿಟ್ಟರೆ ಬೇರೆ ಯಾರಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ. ಇದಕ್ಕೆ ತಾಯ್ತನ ಅಂತ ಹೆಸರು. ಇಷ್ಟು ವಿಷಯಕ್ಕೆ ಅಪ್ಪಯ್ಯನಿಗೆ ಬೇಸರವ. ಚಿಂತೆಗೆ ಕಾರಣ ಏನು ಅಂತ ತಿಳಿದು ಒಂದು ಕಾಲಕ್ಕೆ ನಾನು ಚಿಂತಾಕ್ರಾಂತನಾದದ್ದು ಹೌದು. ಆದರೆ ಈ ಸ್ವಲ್ಪ ವಿಷಯ ಅಂತ ತಿಳಿದ ಹೊತ್ತಿಗೆ ನೀವಿಷ್ಟು ಚಿಂತಿಸುವ ಅಗತ್ಯವೇ ಇಲ್ಲ ಅಂತ ಕಾಣ್ತದೆ ಅಪ್ಪಯ್ಯ. ಸಂತೋಷ ಏನು ಗೊತ್ತಪ್ಪ, ಸೂರ್ಯವಂಶೀಯರಾದಂತಹ ನಮಗೆ ಆಡಿದ ಮಾತು ಬೇರೆ ಅಲ್ಲ, ಪಡೆದ ಮಾತೆ ಬೇರೆ ಅಲ್ಲ. ಮಾತಿಗೂ ಮಾತೆಗೂ ವ್ಯತ್ಯಾಸವನ್ನು ಕಾಣದೆ ಬದುಕಿದವರಲ್ಲೂ ಅಪ್ಪ ನಾವು. ನನ್ನ ಯೋಗ ನೋಡಿ, ನಿಮ್ಮ ಮಾತನ್ನು ನಡೆಸುವಂತಹ ಒಂದು ಯೋಗ ನನ್ನ ಪಾಲಿಗೆ ಒದಗಿ ಬಂದಿದೆ ಅಂತಾದರೆ ಇದು ಎಷ್ಟು ಜನ್ಮದ ಪುಣ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಪ್ಪ. ಕೈಕಾದೇವಿಯ ಮನಸ್ಸಿನ ವ್ರತ ಅಪ್ಪ ಇದು. ಇದು ನನ್ನ ಪಾಲಿಗೆ ನಿಜವಾಗಿಯೂ ತಾಯಿ ಕೊಟ್ಟ ವ್ರತ, ತಂದೆಯ ಮಾತನ್ನು ನಡೆಸುವ ಪಿತೃವಾಕ್ಯದ ವ್ರತ. ಅದನ್ನು ಈಡೇರಿಸಿ ಬರ್ತೇನೆ. ನನಗೆ ಆಶೀರ್ವಾದ.
ವಿಶ್ವಾಮಿತ್ರನ ಯಜ್ಞ ರಕ್ಷಣೆಗೆ ಹೋದ ಆ ಕೆಲವೇ ದಿವಸದಲ್ಲಿ ನಿನ್ನನ್ನ ಅಗಲಿರುವ ಶಕ್ತಿಯನ್ನು ನಾನು ಕಳೆದುಕೊಂಡಿದ್ದೆ. ಈಗ 14 ವರ್ಷ ಮಗನೇ, ಅಪ್ಪ ಅರಮನೆಯಲ್ಲಿ ಸುಖದಲ್ಲಿ ಬೆಳೆದವನೇ, ಹಂಸತೂಲಿಕಾ ತಲುಪ ಮಲಗುವುದಕ್ಕೆ, ರತ್ನಗಂಬಳಿ ನಡೆಯುವುದಕ್ಕೆ, ಹಾಲು ಮೊಸರು ಬೆಣ್ಣೆ ಕುಡಿಯುವುದಕ್ಕೆ ಕಾರಣವಾಗಲ್ವ ಮಗನೇ. ಮಗನೇ, ದುಷ್ಟ ಪ್ರಾಣಿಗಳು ನಮ್ಮಂದ ಮೇಲೆ ದಾಳಿ ಮಾಡುವುದಕ್ಕೆ ಕಾಯುತ್ತಿರುತ್ತವೆ. ಕಲ್ಲು ಮುಳ್ಳುಗಳಿಂದ ಕೂಡಿದ ಆ ಬೀದಿಯಲ್ಲಿ ನಡೆಯಬೇಕು ಮಗನೇ. ಕಟ್ಟೆ ಗೆಣಸುಗಳನ್ನ ತಿಂದು ಬದುಕಬೇಕು. ಬೇಡ, ಇದು ಹೋಗುದು ಬೇಡ. ನಿಮಗಿರುವ ಮೋಹ ಈ ಮಾತುಗಳನ್ನು ಆಡಿಸ್ತದೆ ಎನ್ನುವುದನ್ನು ನಾನು ಅರ್ಥವಿಸಿಕೊಳ್ಳಬಲ್ಲೆ. ಆದರೆ ನೀವು ಅಂದುಕೊಂಡಂತೆ ನಾನು ನಿಮ್ಮೆದುರಿಗೆ ಸಣ್ಣವನಾದರೂ ಕೂಡ ಪ್ರಾಯ ಸಮರ್ಥನಾದಂತಹ ನಾನು ಅಡವಿಗೆ ಹೋಗುವಷ್ಟು ಸಣ್ಣವೇನು ಅಲ್ಲಲ್ಲಪ್ಪ. ಆ ನೆಲೆಯಿಂದ ಆಲೋಚಿಸುವಾಗ ನಿಜವಾಗಿಯೂ ನಿಮ್ಮ ಮಾತನ್ನು ನಡೆಸಬೇಕಾದ ಬದ್ಧತೆ ಇರುವುದು ನಮಗೆ. ಸೂರ್ಯವಂಶೀಯರಾದಂತಹ ನಾವು ಬದುಕಿದ ರೀತಿ ಹಾಗೆ ಅಲ್ವ ಅಪ್ಪಯ್ಯ. ಪ್ರಪಂಚದಲ್ಲಿ ನಮ್ಮ ವಂಶೀಯನಾದಂತಹ ಭಗವನ್ ಭಾಸ್ಕರ ದೇವನನ್ನು ಜಗತ್ತು ಗುರುತಿಸುವುದು ಯಾಕೆ, ನಮಸ್ಕರಿಸುವುದು ಯಾಕೆ? ಅವ ಬೆಳಕು ಕೊಡ್ತಾನೆ ಎಂಬ ನೆಲೆಯಿಂದ ಮಾತ್ರ ಅಲ್ಲಲ್ಲಪ್ಪ, ತನ್ನ ಕಿರಣವನ್ನು ಅವ ಬಿಟ್ಟು ಕೊಡ್ತಾನೆ ಎನ್ನುವ ನೆಲೆಯಿಂದ ಸೂರ್ಯನನ್ನು ಜಗತ್ತು ಮಾನಿಸ್ತದೆ. ಅಂದರೆ ಸೂರ್ಯವಂಶೀಯರು ಪ್ರಜ್ವಲಿಸಿದ್ದು, ಸೂರ್ಯವಂಶೀಯರು ಪ್ರಕಾಶಿಸಿದ್ದು ತಮ್ಮಲ್ಲಿರುವುದನ್ನು ಬಿಟ್ಟು ಕೊಟ್ಟಾಗ ಮಾತ್ರ ಅಪ್ಪ. ಅಂತಹ ಒಂದು ಅವಕಾಶ ಆ ವಂಶದಲ್ಲಿ ಹುಟ್ಟಿದ ನನ್ನ ಪಾಲಿಗೆ ಒದಗಿ ಬಂದಿದೆ ಅಂತಾದರೆ ಇದು ನನ್ನ ಪಾಲಿನ ಸುಯೋಗ ಅಂತ ನಾನು ತಿಳಿದುಕೊಳ್ತೇನೆ. ಖಂಡಿತವಾಗಿ ನೀವು ಬೇಸರಿಸುವ ಅಗತ್ಯ ಇಲ್ಲ. ಆದಷ್ಟು ಬೇಗ ಭರತ ಕುಮಾರನನ್ನು ಇಲ್ಲಿಗೆ ಕರೆಸಿಕೊಳ್ಳಿ. ನನಗಿಂತಲೂ ಬುದ್ಧಿವಂತನಾದಂತಹ ನನ್ನ ತಮ್ಮ ಭರತ ಈ ಅಯೋಧ್ಯೆಯನ್ನು ಆಳ್ತಾನೆ. ನಾನು ಅಡವಿಗೆ ಹೋಗ್ತೇನೆ ಅಪ್ಪಯ್ಯ. ನೀವು ಬೇಡ ಸರಿ ಅಪ್ಪ. ಪಡೆಯಲೇಬೇಕಾದವರ ಕೆಲವರ ಅನುಮತಿ ಪಡೆದು, ಅಂದ್ರೆ ಬರುವುದಕ್ಕೆ ಕೆಲವು ಅವಧಿ ಇರುವುದರಿಂದಾಗಿ ಅವರೆಲ್ಲರ ಅನುಮತಿ ಪಡೆದು ಬರಲು ಅಮ್ಮ ನಾನು ಬರ್ತೇನೆ. Jagad
ಸ್ವಾಮಿ ಸೀತಾ, ಪವಿತ್ರವಾದಂತಹ ಪಾದಪದ್ಮಗಳಿಗೆ ಹೊಂದಿಸಿಕೊಂಡಿದ್ದೇನೆ ಸ್ವಾಮಿ. ಒಳ್ಳೇದಾಗ್ಲಿ. ಸ್ವಾಮಿ, ಹಾ, ಆಗುವಂತಹ ಎಲ್ಲ ವರ್ತಮಾನವನ್ನು ನಾನು ಅರಿತಿದ್ದೇನೆ ಸ್ವಾಮಿ. ಸರಿ. ಆ ವಿಚಾರವಾಗಿ ಹಾ, ಒಂದೆಡೆ ಸಂತೋಷವಾಗುತ್ತಾ ಉಂಟು, ಹಾ. ಇನ್ನೊಂದೆಡೆ ದುಃಖವಾಗುತ್ತಾ ಉಂಟು ಸ್ವಾಮಿ. ಯಾಕೆ ಸೀತೆ? ಯಾಕಾಗಿ? ಹಾ, ಪಿತೃ ಪರಿಪಾಲನೆಗಾಗಿ ಹಾ, ವನವಾಸಕ್ಕೆ ತೆರಳ್ತಾ ಇದ್ದೀರಿ. ಹೌದು. ಆದ್ರೆ ದುಃಖ ಯಾಕೆ ಆಗ್ತಾ ಉಂಟು ಯಾಕೆ? ಸ್ವಾಮಿ? ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಲ್ಲ ಸ್ವಾಮಿ, ಹಾ, ಹಾ. ನಿಮ್ಮ ಜೊತೆಯಾಗಿ ಹಾ. ವನವಾಸಕ್ಕೆ ನಾನು ಬರ್ತೇನೆ ಸ್ವಾಮಿ. ಕಲಗಿರವಾಣಿ ಕೇಳಾಂದೆ ಮಮಗುವೆ ಕಲಗಿರವಾಣಿ ಕೇಳಾಂದೆ ಸೊಲಲೆ ಸೀತೆ, ವಲ್ಲಭ, ಹೊರಟು ನಿಂತಹ ನನ್ನ ಪಾದಮೂಲದಲ್ಲಿ ಮಣಿದು ನನ್ನನ್ನು ಅಗಲಿ ಹೋಗತೀರಾ ಅಂತ ಕೇಳ್ತಾ ಇದ್ದಿ. ಹೌದು ಸ್ವಾಮಿ. ವಿಷಯವನ್ನು ನೀ ತಿಳಿದವಳೆ. ನಿನ್ನ ನಗಲಿ ಹೋಗುವುದಕ್ಕುಂಟೇನೆ ಸೀತೆ. ಯಾಕೆ ಹೇಳು? ಯಾಕೆ? ಕೇವಲ ನಮ್ಮಿಬ್ಬರ ಬಂಧ ಎನ್ನುವುದು ಹ. ಗಟ್ಟಿಯಾದ ಮೇಲೆ ಮುರಿಯುವುದಕ್ಕಿರುವ ಸಂಬಂಧ ಅಲ್ಲಲ್ಲ ಅದು. ಅಲ್ಲ. ಒಂದು ಕಾಲದಲ್ಲಿ ಮುರಿದ ಮೇಲೆ ಗಟ್ಟಿಯಾದ ಸಂಬಂಧ ನಮ್ಮದು. ಶಿವಧನಸನ್ನು. ಹೌದು. ಹಾಗಾದ್ರೆ ಈ ಸಂಬಂಧ ಎನ್ನುವುದು ಯಾವ ಕಾಲಕ್ಕೂ ದೂರವಾಗುವುದಕ್ಕಿರುವ ಸಂಬಂಧ ಅಲ್ಲವೇ ಅಲ್ಲ. ಆದರೆ ಸೀತೆ, ನಾ ಹೊರಟು ನಿಂತದ್ದು ಕಾಡಿಗೆ. ಅಲ್ಲಿಗೆ ಬರ್ತೇನೆ ಅಂತ ನೀ ಹಠ ಹಿಡಿದದ್ದೇ ಹೌದು ಅಂತಾದರೆ ಆ ಭಯಂಕರವಾದಂತಹ ಕಾಂತಾರ ನಿನ್ನ ಪಾಲಿಗೆ ಹೊಸತು. ನಾನಾದರೂ ಹಿಂದೆ ವಿಶ್ವಾಮಿತ್ರರ ಶಿಷ್ಯತ್ವವನ್ನು ಒಪ್ಪಿ ಅಲ್ಲಿಗೆ ಹೋದವ ಇದ್ದೇನೆ, ಅನುಭವ ಉಂಟು. ಆದರೆ ಜನಕರಾಜರ ಮಗಳಾದಂತಹ ನೀನು ಸುಖೋಪಭೋಗವನ್ನೆಲ್ಲ ಅನುಭವಿಸಿದಂತಹ ನಿನಗೆ ಕಾಡು ಹೊಸ ಅನುಭವ. ಹಾಗಾಗಿ ನನ್ನೊಂದಿಗೆ ಬರುವುದು ಬೇಡ. ಅತಿ ಶೀಘ್ರವಾಗಿ ಬರೀ 14 ವರ್ಷದ ಅವಧಿಯಲ್ಲಿ ಹಿಂತಿರುಗಿ ಬರ್ತೇನಂತೆ. ಅಲ್ಲಿಯವರೆಗೆ ಅತ್ತೆ ಮಾವಂದಿರ ಸೇವೆಯನ್ನು ಮಾಡುತ್ತಾ ಅರಮನೆಯಲ್ಲಿ ಸ್ವಾಮಿ, ಸ್ವಾಮಿ, ಸೀತೆ. ವನಕ್ಕೆ ತೆರಳ್ತಾ ಇದ್ದೀರಿ. ಹೌದು. ಅಂತಹ ಸಂದರ್ಭದಲ್ಲಿ ಹ. ನಾನು ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಭಯವಾಗ್ತದೆ ನಿನಗೆ ಅಂತ ಹೇಳ್ತಿದ್ದೀರ ಸ್ವಾಮಿ. ನೀನ್ ಇಲ್ಲಿದ್ದು ಅತ್ತೆ ಮಾವನ ಸೇವೆ ಮಾಡಬೇಕು ಸೀತೆ. ಸ್ವಾಮಿ, ಹಾ. ಎಷ್ಟೇ ಸೇವೆಯನ್ನು ಮಾಡಿದ್ರು ಹಾ. ಅರಮನೆಯಲ್ಲಿ ಸಹ ಇದ್ದರು ಸ್ವಾಮಿ. ಹಾ. ಪತಿ ಇಲ್ಲದಂತ ಆ ಅರಮನೆ ಹಾ. ಶೂನ್ಯವೇ. ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀರಿ, ನೀನು ಅಲ್ಲಿ ಭಯ ಪಡ್ತೀಯ ಎಂಬುದಾಗಿ. ಹೌದು. ಈ ಪ್ರಭು ಶ್ರೀರಾಮಚಂದ್ರ ಇರುವಾಗ ಭಯದ ಮಾತೆಲ್ಲಿ ಸ್ವಾಮಿ? ಒಂದೊಂದು ಆಡುವಾಗ ಹಾ. ಬಹಳಷ್ಟು ಭಯವಾಗ್ತಾ ಉಂಟು ಸ್ವಾಮಿ. ಯಾಕಾಗಿ? ನನ್ನನ್ನು ಬಿಟ್ಟು ನೀವು ಹೋಗ್ತಾ ಇದ್ದೀರಿ. ಒಂದು ವೇಳೆ ಹೋದ್ರೆ ಹಾ. ನಾನು ಬದುಕುಳಿಯಲಾರೆ. ಹಾ. ಇದು ನನ್ನ ತಂದೆ ಆಗಿರುವಂತಹ ಜನಕರಾಯ ಮತ್ತು ನನ್ನ ಮಾವನಾಗಿರುವಂತಹ ದಶರಥ ಚಕ್ರವರ್ತಿಗಳು ಹಾ. ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತೇನೆ, ನಾನು ಬದುಕುಳಿಯಲಾರೆ ಸ್ವಾಮಿ. ಏ, ಅರ್ಥ ಆಯಿತು ನಿನ್ನ ಮನಸ್ಥಿತಿ. ಗಂಡನಿಲ್ಲದ ಅರಮನೆ ನಿನಗೆ ಅಡವಿ ಆಗ್ತದೆ. ಗಂಡನೊಂದಿಗಿರುವ ಅಡವಿ ಆದರೂ ಅಲ್ಲಿ ಅರಮನೆಯನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತದೆ. ಹೌದು. ಇದು ಈ ನೆಲದ ಹೆಮ್ಮಕ್ಕಳ ಸಂಸ್ಕೃತಿ ಸೀತೆ. ಈ ನೆಲದ ಹೆಮ್ಮಕ್ಕಳ ಸಂಸ್ಕೃತಿ. ಅವರು ನಿಜವಾಗಿ ಸೌಭಾಗ್ಯ ಅಂತ ಭಾವಿಸಿದ್ದು ಮೈ ಮೇಲೆ ತೊಟ್ಟ ಆಭರಣದಿಂದ ಅಲ್ಲ, ಕುತ್ತಿಗೆಯ ಮೇಲಿರುವ ತಾಳಿ ಎಷ್ಟು ದೊಡ್ಡದುಂಟು ಎಂಬ ನೆಲೆಯಿಂದ ಅಲ್ಲ, ಆ ತಾಳಿಯನ್ನು ಕಟ್ಟಿದ ಕೈ ಎಷ್ಟು ದೊಡ್ಡದು ಅಂತ ತಿಳಿದು ಅವರನ್ನು ಮಾನಿಸಿದ ಸಂಸ್ಕೃತಿ ಏನಿದೆ. ಹಾಗಿರುವಾಗ ನನ್ನೊಂದಿಗೆ ಬರ್ತೇನೆ ಅಂತ ಹೇಳ್ತಿ ಅಂತಾದ್ರೆ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನಿನ್ನನ್ನು ಅತಿಕ್ರಮಿಸುವುದಿಲ್ಲ ಅಂತ ಮಾತು ಕೊಟ್ಟವ ನಾನು. ನೀ ಕೇಳುವ ಮಾತಿಗೆ ಧರ್ಮದ ಅರ್ಥ ಉಂಟು, ಅರ್ಥಕ್ಕೆ ಧರ್ಮದ ಬೆಂಬಲ ಉಂಟು ಅಂತಾದರೆ ನಿನ್ನ ಕಾಮವನ್ನು ಅತಿಕ್ರಮಿಸುವುದಕ್ಕೆ ನಾನು ಅಶಕ್ತ. ಸರಿ, ನನ್ನೊಂದಿಗೆ ಬಾ, ಸಾಕು.
ಲಕ್ಷ್ಮಣ ಹೊತ್ತಿಗೆಯನ್ನು ಒಡಗೂಡಿಕೊಂಡು ಹಾ. ಎಲ್ಲಿಗೋ ಹೊರಟಾಗುಂಟು. ಹಾ. ಎಲ್ಲಿಗೆ ಎನ್ನುವುದನ್ನ ಸ್ಪಷ್ಟವಾಗಿ ಅರ್ಥವಿಸಿಕೊಂಡವರಿದ್ದೇನೆ. ಕೇಳುವುದು ಒಂದೇ ಒಂದು ಪ್ರಶ್ನೆ, ಹಾ. ಏನು ಗೊತ್ತುಂಟು? ಏನಣ್ಣ ಲಕ್ಷ್ಮಣ ಈ ಪೊಡವಿ ಎನ್ನುವಂತಾಗಿ ಕೇಳ್ತೇನೆ. ಈಗ ಅನುಮತಿಯನ್ನ ಕೊಟ್ಟದ್ದೇ ಹೌದು ಅಂತಾದ್ರೆ ನೇರವಾಗಿ ಹೋಗಿ ನನ್ನ ಅಪ್ಪನ ಕರವನ್ನ ಬೀಳಿ ಮೊದಲಾಗಿ ಅವರನ್ನ ಸೆರೆಗಿಕ್ಕುತ್ತೇನೆ. ಜೊತೆಯಲ್ಲಿದ್ದಾಳಲ್ಲ ತಾಯಿ, ಆ ತಾಯಿಯನ್ನ ತಲೆ ಕುಟ್ಟಿದ್ದು ನಿಮಗೆ ಪಟ್ಟದ ಮೇಲೆ ನಾನು ಕೂರಿಸ್ತೇನೆ. ಕೊಡಿ ಒಂದು ಅಪ್ಪನ ಕೋಪ ಮಾಡ್ತೇನೆ. ಲಕ್ಷ್ಮಣ ಅಣ್ಣ ಈಗಲೂ ರಂಗನಾಥ ಸ್ವಾಮಿಗೆ ಕೈ ಮುಗಿತೇನೆ ನಾನು. ಯಾಕೆ? ದೇವರು ದೊಡ್ಡವ ತಮ್ಮ. ದೇವರು ದೊಡ್ಡವನೇ, ಇವಳು ಸಣ್ಣವಳಾದ್ಲಲ್ಲ. ಯಾಕೆ ಗೊತ್ತುಂಟ? ಅಷ್ಟು ಮಾಡ್ತೇನೆ ಅಂತ ಹೇಳುವ ನೀನು ಮೊದಲೊಂದು ಮಾತು ಸೇರಿಸಿದೆ ನೋಡು. ನೀ ಅನುಮತಿ ಕೊಟ್ರೆ ಅಂತ. ನನಗೆ ನಿನಗೆ ರಂಗನಾಥ ದೇವರು ಇರ್ಬೋದು, ನನಗೆ ನನ್ನ ಅಣ್ಣನೇ ದೇವರು. ಆದೀತು ತಮ್ಮ, ಅರ್ಥ ಆಗುತ್ತದೆ. ನಿನ್ನಲ್ಲಿರುವ ಕೋಪ ಅವರನ್ನು ಕೊಲ್ಲಬೇಕು ಎನ್ನುವ ನೆಲೆಯಿಂದ ಅಲ್ಲ, ಅಣ್ಣನಿಗೆ ಸಿಗಬೇಕಾದದ್ದು ಯಾವುದೋ ಸಿಗುತ್ತಾ ಇಲ್ಲ ಅಂತ. ಅಲ್ಲ, ಸಿಗದಿದ್ರು ತೊಂದರೆ ಇಲ್ಲ, ಹೇಳೋದಂತ ಕಾಡಿಗೆ ಹೋಗಬೇಕು. ಮಗು ಎಷ್ಟು ಚಂದ ಮಾಡಿ ಹೇಳ್ತಾಳೆ ಅವಳು. ಹಾಗಲ್ಲ ತಮ್ಮ, ಇದು ಸಮ್ಮತವಾದದ್ದಲ್ಲ, ಇದು ಧರ್ಮ ಅಲ್ಲ. ಮಗು, ನನ್ನನ್ನು ಅನುಸರಿಸಿ ಬಂದವ ನೀನು ಬಹಳ ಕಾಲದಿಂದಾಗಿ. ಅಯೋಧ್ಯೆಯಲ್ಲಿ 3 ವರಸಿಯರಲ್ಲಿ 4 ಮಕ್ಕಳು ಹುಟ್ಟಿದ್ರು. ಅಯೋಧ್ಯೆಯಲ್ಲಿ ಕಟ್ಟಿದ ತೊಟ್ಟಿಲು 2 ತಮ್ಮ. ಆ ಒಂದು ತೊಟ್ಟಿಲಲ್ಲಿ ಒಟ್ಟಾಗಿ ಆಡಿ ಬೆಳೆದವರು ನಾವಿಬ್ಬರು. ಅರ್ಥ ಆಗುತ್ತದೆ ನಿನ್ನ ಈ ಕೋಪಕ್ಕೆ ಕಾರಣ. ಮತ್ತೆ ಕೋಪ ಬರ್ದೇ ಹೋಗ್ತದೆ ಹೇಳು. ಆದ್ರೆ ಮಗು, ಪ್ರಸಂಗ ಪ್ರಾರಂಭ ಆಗುವಾಗ ಪಟ್ಟಾಭಿಷೇಕ ನೋಡ್ಬೇಕು ಅಂತ ಎಷ್ಟು ಜನ ಸೇರಿದ್ರು. ಮತ್ತೆ ಇವಳು ಒಬ್ಬಳಿಂದ ಎಲ್ಲ ಜನ ಮನೆ ಹೋಗಿ, ಮತ್ತೆ ನೀ ಕೈಯಲ್ಲಿ ಕತ್ತಿ ಹಿಡಿದ್ರೆ ಇದ್ದವರು ಹೋದವರು. ಅಲ್ಲ, ಬಿಸಿಯಾದ್ರೂ ಮತ್ತೆ 4 ಜನ ಬರ್ತಾರೆ. ಯಾಕೆ ಗೊತ್ತುಂಟಾ? ಇವರೆಲ್ಲ ಕುಳಿತದ್ದು ಅದಕ್ಕೆ. ರಾಮ ಒಂದು ಕಣ್ಸನ್ನೆ ಮಾಡಿದ್ರೆ ಸಾಕು, ಲಕ್ಷ್ಮಣ ಜೊತೆಗೆ ಬಂದು ಬಡದ್ ಹಾಕ್ತಾಳೆ ಅವಳು. ಇಷ್ಟು ದೀರ್ಘ ಅವಧಿಯಲ್ಲಿ ರಾಮನನ್ನು ಕಂಡವರು ತಮ್ಮ ಅವರು. ಅವ್ರು ಯಾರು ಹಾಗೆ ಬಯಸುವುದಿಲ್ಲ. ಅವ್ರಿಗೆ ಗೊತ್ತುಂಟು, ಲಕ್ಷ್ಮಣ ಎಷ್ಟೇ ಕೈಯಲ್ಲಿ ಕತ್ತಿ ಹಿಡಿದ್ರು ರಾಮನ ಒಂದು ಸನ್ನೆಗೆ ಕತ್ತಿ ಕೆಳಗಿಡ್ತಾನೆ ಎನ್ನುವ ಪೂರ್ಣ ಭರವಸೆಯಲ್ಲಿದ್ದವರು ಅವರು. ಮಗು, ಯಾಕಂದ್ರೆ ಧರ್ಮಸಮ್ಮತವಾಗಿ ನಾವು ಮಾಡಬೇಕಾದ ಕರ್ತವ್ಯ, ತಂದೆಯ ಮಾತನ್ನು ನಡೆಸಬೇಕಾದದ್ದು. ನಿಮಗೆ ಎಲ್ಲ ಧರ್ಮ, ಇದು ನಮಗೊಂದು ಕರ್ಮ ಅಂತ ಅರ್ಥ ಆಗುದಿಲ್ಲ. ಅಲ್ಲವೇ ಅಲ್ಲ ತಮ್ಮ, ತಂದೆಯ ಮಾತನ್ನು ಈಡೇರಿಸಬೇಕಾದದ್ದು ಕೇವಲ ನನ್ನ ಕರ್ತವ್ಯ ಅಲ್ಲ, ಅದನ್ನು ಈಡೇರಿಸಬೇಕಾದದ್ದು ಮಗನಾಗಿ ನಿನ್ನ ಕರ್ತವ್ಯವು. ಹೌದಪ್ಪ. ಹಾಗಾಗಿ ಹೊರಟು ನಿಂತಹ ನನಗೆ ನೀನು ಹರಸಿ ಕಳಿಸಬೇಕು ಮಾತ್ರ ಅಲ್ಲ ಮಗು. ನಾನು ಮಾಡಬೇಕಾದ ಕರ್ತವ್ಯ ಏನುಂಟು, ತಂದೆ ತಾಯಿಯರನ್ನು ನೋಡಿಕೊಳ್ಳುವುದು, ಇಲ್ಲಿದ್ದು ಅಪ್ಪ ಅಮ್ಮನನ್ನು ನೋಡಿಕೊ. ಬರ್ತಾನೆ, ಭರತನಿಗೆ ಬೇಕಾದ ಸಹಾಯವನ್ನು ಮಾಡುತ್ತಾ ನಮ್ಮ ಅಯೋಧ್ಯೆಯಲ್ಲಿ ಯಾವ ಕುಂದುಕೊರತೆ ಆಗದ ಹಾಗೆ ನೀನು ಇಲ್ಲಿಯ ಸಂರಕ್ಷಕನಾಗಿರ್ಬೇಕು ತಮ್ಮ. ಅಲ್ಲ, ನಾನು ಯಾರ ಜೊತೆಗಾದ್ರೂ ಇದ್ದೇನೆ, ಇವಳು ಹೊಟ್ಟೆಯಲ್ಲಿ ಹುಟ್ಟಿದವನ ಜೊತೆಗೆ ನಾನು ಇಲ್ಲಿ ಇರ್ಬೇಕು. ಹಾಗಲ್ಲ ಮಗು, ಮತ್ತೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿದವರಾಗಲಿ, ಸುಮಿತ್ರೆಯ ಹೊಟ್ಟೆಯಲ್ಲಿ ಹುಟ್ಟಿದವರಾಗಲಿ, ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿದವರಾಗಲಿ, ಹುಟ್ಟಿದ ಮಕ್ಕಳಲ್ಲಿ ಭೇದ ಇಲ್ಲ ಮಗು. ಅಯೋಧ್ಯೆಯ ಅರಸನ 3 ಹೆಂಡರಲ್ಲಿ ಹುಟ್ಟಿದ 4 ಮಕ್ಕಳು ಅಂತಲೇ ಕರೆದದ್ದು ಬಿಟ್ರೆ ಇಂತಿಂತವರ ಮಕ್ಕಳು ಅಂತ ಹೇಳಿ ಗೊತ್ತೇ ಇಲ್ಲ ನಮ್ಮವರಿಗೆ. ಇದಕ್ಕಾಗಿ ಹೇಳುದು, ಇಂಥ ಪ್ರಸಂಗದಲ್ಲೂ ನಗಾಡ್ಕೊಂಡು ಮಾತಾಡ್ತಾನೆ ಅಂತಂದ್ರೆ ಅದು ರಾಮ ಮಾತ್ರ, ನಮ್ಮಿಂದ ಸಾಧ್ಯ ಇಲ್ಲ. ಅದು ರಾಮನಿಗೆ ಮಾತ್ರ ಸಾಧ್ಯ. ಇಲ್ಲವೇ ಇಲ್ಲ ಮಗು. ಏನು ಈಗ ನಾನು ಇಲ್ಲಿ ಎಂತ ಸಂದರ್ಭದಲ್ಲಿ ಆದರೂ ಜೀವನದಲ್ಲಿ ನಗು ತಕೊಂಡ್ರೆ ಅವರೆಲ್ಲ ರಾಮರೇ ಆಗುದು. ಅಲ್ಲ, ಇಲ್ಲಿ ಕುಳಿತುಕೊಂಡು ನೋಡ್ಕೊಳ್ಳುದ. ಹೌದು, ನನ್ನ ಹತ್ರ ಆಗ್ಲಿಕ್ಕಿಲ್ಲ. ಒಂದೇ ಮಾತು ಹೇಳುದು, ನಮ್ಮದೆಲ್ಲ ಹೇಗೆ ಅಂತ ಕೇಳಿದ್ರೆ ಒಮ್ಮೆ ಹೀಗೆ ಪೆಟ್ಟಾಕಿದ್ರೆ 2 ತುಂಡಾಗ್ಬೇಕು. ನಮ್ಮದು ನೇರವಾಗಿ ಹೇಳುವುದು. ಹೌದು, ಇದೆ. ನೀನು ಹೊಟ್ಟಿದ್ಯಲ್ಲ, ಜೊತೆಯಲ್ಲಿ ಅತ್ತಿನ ಹೊಟ್ಟಿದ್ದಾರೆ. ರಾಮ ಎಲ್ಲಿ ಇರ್ತಾನು ಆ ದೇಹದ ನೆರಳು ನಾನು, ನಿನ್ನ ಜೊತೆಗೆ ನಾನು ಬರುವ. ಲಕ್ಷ್ಮಣ, ಏನು
ಒಂದು ಹೌದು. ಯಾಕೆ ಗೊತ್ತುಂಟ, ನಿನ್ನನ್ನು ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಗಟ್ಟಿ ನನ್ನ ಮನಸ್ಸು ಒಪ್ಪುವುದಿಲ್ಲ ಮಗು. ಯಾಕಂದ್ರೆ ನಾನು ನಿನ್ನನ್ನು ಇಲ್ಲಿ ಬಿಟ್ಟು ಹೋದ್ರೆ ಮತ್ತೆ ಸಿಟ್ಟು ಬಂದ್ರೆ ಕೈಗೆ ಕತ್ತಿ ತಕೊಂಡ್ರೆ ತಕೊಂಡೆ. ಹಾಗಾಗಿ ನಿನ್ನನ್ನು ಕರ್ಕೊಂಡು ಹೋಗುವುದು ಸೂಕ್ತ ಅಂತ ನನಗೆ ಕಾಣ್ತದೆ. ಆದ್ರೆ ಕರ್ಕೊಂಡು ಹೋಗುವಂತ ನೇರ ಹಕ್ಕು ನನಗಿಲ್ಲಲ್ಲ. ನಿನ್ನನ್ನು ಕಳಿಸಲೇಬೇಕಾದವರು ಕಳಿಸಿದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಏನು ಬೇಕು? ನಿನ್ನನ್ನು ಕಳಿಸಿದ್ರೆ ನನ್ನನ್ನು ಖಂಡಿತ ಕಳಿಸ್ತಾಳೆ. ಹಾಗಾದ್ರೆ ಅಪ್ಪನಿಗೆ ಹೋಗೋಣ. ಕೈಕಾದೇವಿಯ ಮಾತಿಗನುಸಾರವಾಗಿ ವನಕ್ಕೆ ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಹ ನನ್ನನ್ನು ಜೊತೆಯಾದವರಿವರು ನಾರಿಮಣಿ ಸೀತೆಯ ಸಹಿತ ಲಕ್ಷ್ಮಣನನ್ನು ಒಳಗೊಂಡು ವನಕ್ಕೆ ಹೊರಟು ನಿಂತಿದ್ದೇನೆ. ಹರಸಿ ಕಳುಹಿಸಿ ಕಾಡಿಗೆ ಹೋಗುವ ತೀರ್ಮಾನಕ್ಕೆ ಬಂದ್ಬಿಟ್ಟಿಯ ಮಗನೇ. ಅಪ್ಪ, ಎಷ್ಟು ಹೇಳಿದರೂ ಕೇಳದೆ ಪಿತೃವಾಕ್ಯ ಪರಿಪಾಲನೆ ಎಂಬ ಒಂದು ಕಾರಣಕ್ಕಾಗಿ ಹೋಗ್ತಾ ಇದ್ದೀಯ ಮಗನೇ. ಒಂದು ಮಾತು ಹೇಳ್ತೇನೆ. ಏನಪ್ಪ? ನೀನಿಲ್ಲದ ನಾಡು ನನ್ನ ಪಾಲಿಗೆ ಕಾಡು, ನೀನಿರುವ ಕಾಡು ನನ್ನ ಪಾಲಿಗೆ ನಾಡು. ನಾನು ಬರ್ತೇನೆ. ಹಾಗಾದ್ರೆ ಒಂದು ಕಾರ್ಯ ಮಾಡು. ಏನಪ್ಪ? 14 ವರ್ಷ ನನ್ನ ಗತಿ ಏನ ಕೊನೆಗೆ. ಹಾಗಾಗಿ ಇವತ್ತೊಂದು ದಿವಸ ಊಟ ಮಾಡಿ ಹೋಗ್ತೀಯಾ? ಇಲ್ಲಪ್ಪ, ಇಲ್ಲ. ಯಾಕಂದ್ರೆ ಅಯೋಧ್ಯೆಯ ಅನ್ನವನ್ನು ತಿನ್ನುವುದಕ್ಕೆ ಇನ್ನು ಭರತ ಹೇಳಿದ್ರೆ ಮಾತ್ರ ಅಪ್ಪ ನನಗೆ ಅವಕಾಶ ಇರುವುದು. ಮಗನೇ, ಊಟ ಮಾಡುವುದಿಲ್ಲ. ಒಂದು ಕಾರ್ಯ ಮಾಡು, ಒಂದು ತುತ್ತನ್ನ ನಿನ್ನ ಅಪ್ಪನ ಬಾಯಿಗೆ ಇಟ್ಟು. ಯಾಕೆಂದ್ರೆ ನೀನು ಬರುವಲ್ಲಿಯವರೆಗೆ ನಾನು ಇರುವ ಭರವಸೆ ಇದು ಇದು ತಂದೆಯ 14ನೆಯ ದಿವಸದ ಪಿಂಡ ಇಲ್ಲ ಅಪ್ಪಯ್ಯ. ಅಂತಹ ಮಾತುಗಳನ್ನು ಖಂಡಿತವಾಗಿ ನಿಮ್ಮ ಬಾಯಿಂದ ಕೇಳುವಂತಹ ಶಕ್ತಿ ನನಗಿಲ್ಲ ಅಪ್ಪಯ್ಯ. ಮಗನೇ, ನೀನು ಹೋಗುವುದು ಆಯ್ತಲ್ಲ, ಲಕ್ಷ್ಮಣ ನಿನ್ನ ಜೊತೆಯಲ್ಲಿ ಹೋದ್ರೆ ಆಶ್ಚರ್ಯ ಅಲ್ಲ. ಅಯೋಧ್ಯೆಯಲ್ಲಿ ಹುಟ್ಟಿದ್ದು 4 ಜನ ರಾಜಕುಮಾರರು. ಬಂಗಾರದ ತೊಟ್ಟಿಲು ಕಟ್ಟಿದ್ದು ಮಾತ್ರ 2. ಒಂದು ತೊಟ್ಟಿಲಲ್ಲಿ ನೀನು ಲಕ್ಷ್ಮಣ, ಇನ್ನೊಂದು ತೊಟ್ಟಿಲಲ್ಲಿ ಭರತ ಶತ್ರುಘ್ನ. ಮಗನೇ, ಮಗುವಾಗಿರುವಾಗಲೇ ನಿನ್ನನ್ನು ಬಿಟ್ಟಿರದ ಲಕ್ಷ್ಮಣ ಈಗ ಹೊರಟು ನಿಂತರೆ ಆಶ್ಚರ್ಯ ಅಲ್ಲ. ಪಾಪ, ಆ ಕುಸುಮ ಕೋಮಲೆಯಾದ ಆ ಹೆಣ್ಣು ನಿನ್ನ ಜೊತೆ ಹೊರಟ್ಲ. ಅರ್ಥ ಆಯ್ತವಳಿಗೆ? ಇಲ್ಲಿದ್ದರೆ ಅಧಿಕಾರ, ಅಯೋಧ್ಯೆಯ ಪಟ್ಟ ನಮಗೆ ಸಿಗುವುದಿಲ್ಲ, ಗಂಡನ ಜೊತೆಯಲ್ಲಿಯೇ ಇರಬೇಕು ಅಂತ ಹೊರಟು ಬಿಟ್ಲಿ. ಹಾಗೆ ಆಗಿರು. ಆದ್ರೆ ಒಂದಂತೂ ಸತ್ಯ, ಸಾವಕಾಲಕ್ಕೆ ಕಂಡೆ
ಸಾಕಿದರು ಮಕ್ಕಳಿಲ್ಲ ಎನ್ನುವ ನೋವಿತ್ತು. ಆದರೆ ನಾನವರು ನೀವು ಜನಿಸಿದ್ರಿ ಮಕ್ಕಳೇ ರಾಮ. ಆಮೇಲೆ ನಾನು ಇನ್ನಾದರೂ ಇಷ್ಟು ಹಳೆಯವನಾದರೂ ಮಕ್ಕಳೊಂದಿಗೆ ಬೆಳೆಯುವ ಯೋಗ ಲಭಿಸಿತು ಎಂದು ಭಾವಿಸಿದೆ. ಆದರೆ ದಾರದಲ್ಲಿ ಇಷ್ಟೆಲ್ಲ ಆದದ್ದು ಇವಳಿಂದ ಎನ್ನುವುದು ನನಗೆ ಗೊತ್ತು. ಯಾಕೆಂದ್ರೆ ಅವಳನ್ನು ನಾನು ಹಾಲೆಂದು ಕುಡಿದೆ, ಹಾಲಾಹಲವಾಗಿ ಹೋದಳು. ಹೂವೆಂದು ಮುಡಿದೆ, ಹಾವಾಗಿ ಕಚ್ಚಿದಳು. ಇಂತಹ ಈಕೆ ಖಂಡಿತವಾಗಿ ಕೈಕಮ್ಮನ ಕುರಿತಾಗಿ ನೀವು ಅಂತಹ ಮಾತುಗಳನ್ನು ಆಡ್ಲಿಕ್ಕಿಲ್ಲ. ಆಕೆಯ ಕಾಲ್ಗುಣದ ಕಾರಣದಿಂದಲೇ ಈ ಮನೆ ತುಂಬಿದ ಮನೆಯಾಗಿದೆ ಅಪ್ಪಯ್ಯ. ಸೂರ್ಯವಂಶದ ಚಕ್ರವರ್ತಿಯನ್ನು ಉಳಿಸಿಕೊಟ್ಟ ಸಾಕೇತ ಸಾಮ್ರಾಜ್ಞಿ ಆಕೆ. ನಿನ್ನನ್ನು ಬದಲಾಯಿಸುವ ಪ್ರಯತ್ನ ನಾನು ಮಾಡ್ತಾ ಇದ್ದೇನಲ್ಲ. ವನವಾಸ ಕೈಲಿ ವನವಾಸ ಕೈಲಿ ಬರುವೆವೆಂದು ಮೂವರು ಜನಕರಾಗೆ ನಮಿಸಿ ವನಿತೆಗಳಿಗಾಗಲಿ ಅಭಿವಂದಿಸಲು ಕಂಡು ಮನನುಳಿದು ಅಪ್ಪ, ನಾವು ಮೂವರೊಂದಾಗಿ ವನಾಂತರಕ್ಕೆ ಹೊರಡ್ತೇವೆ. ಆಶೀರ್ವಾದ ಕೊಡಿ ಅಮ್ಮ. ಹೊರಡ್ತೇವಮ್ಮ. ವನವಾಸಕ್ಕೆ ಹೊರಟು ನಿಂತವರು ವನದಲ್ಲಿ ಕಳ್ಳಕಾಕರ ಭಯ. ಹೀಗಿರುವಾಗ ಈ ರಾಜಪೋಷಾಕುಗಳ ಅಗತ್ಯತೆ ಉಂಟೆ? ಇಲ್ಲಮ್ಮ. ಎಲ್ಲವನ್ನು ಕಳಚಿ ಖಜಾನೆಗೆ ಸೇರಿಸಿ. ಅಲ್ಲ ಅಣ್ಣ, ಇಲ್ಲ ಅರಮನೆಯಲ್ಲೇ ಇಷ್ಟಿಷ್ಟು ದೊಡ್ಡ ಕಳ್ಳರಿರುವಾಗ ಮತ್ತೆ ಕಾಡಲ್ಲಿ ಬೇರೆ ಯಾವ ಕಳ್ಳರು ಬರ್ತಾರೆ ಅಂತ ಬೇಕು. ಶುಭ. ಅಮ್ಮ, ನಿಜವಾಗಿ ನನಗೆ ಅರ್ಥ ಆಗ್ತದಮ್ಮ. ಕಾಡಿನಲ್ಲಿರುವ ಮಕ್ಕಳಿಗೆ ಯಾವ ಕಾರಣಕ್ಕೂ ಯಾರಿಂದಲೂ ತೊಂದರೆಯಾಗಬಾರದು ಅಂತ ಬಯಸುವ ಅಮ್ಮನ ಹೃದಯ ಅಲ್ವಾ ಅಮ್ಮ ಇದು? ಸರಿ ಅಮ್ಮ. ನಿಜವಾಗಿ ಸೂರ್ಯವಂಶದ ಆಭರಣವೇ ನಮ್ಮ ಮೈಯಲ್ಲಿ ಉಂಟು ಅಂತ ಆಗುವಾಗ ಈ ಸಾಂಕೇತಿಕವಾದ ಆಭರಣ ಎಲ್ಲ ಯಾಕಮ್ಮ ಬೇಕು? ಬೇಕೇ ಮತ್ತೆ ತೆಗೆದಿಡ್ತೇವಮ್ಮ. ಹಾಗಾಗಿ ಹಾ. ಇದು ವಸನಗಳನ್ನು ಕೊಡ್ತಾ ಇದ್ದೇನೆ. ಆಭರಣ ಅಲ್ಲ, ಬಟ್ಟೆನೂ ಕಿತ್ಕೊಂಡಾಯ್ತು ಪಾಪ, ಗೊತ್ತಿಲ್ಲ ಇವ್ರಿಗೆ. ನಿನಗೆ ಇದು ಮಗಳೇ, ಯಾವ ಆಭರಣವನ್ನು ಬಿಚ್ಚಬೇಡ. ನಿನ್ನ ಅಪ್ಪನ ಮನೆಯಲ್ಲಿ ಕೊಟ್ಟಿರ್ತಾನೆ, ಅವಳ ಅಪ್ಪ ಅವಳ ಹಾಕಿಕೊಂಡು ಹೋಗಿ. ಅದನ್ನು ಇಲ್ಲಿ ಇರತಕ್ಕದ್ದು. ಅಮ್ಮ, ನಿಜವಾಗಿ ಅರ್ಥ ಆಗ್ತದೆ. ನಮ್ಮ ಮೇಲೆ ನಿನಗೆ ಇರುವುದು ಕಾಠಿಣ್ಯ ಅಲ್ಲ, ಕಾಠಿಣ್ಯ ಇದ್ದದ್ದೇ ಹೌದು ಅಂತಾಗಿದ್ರೆ ನಮಗಾಗಿ ಬಟ್ಟೆಯನ್ನು ಹಾಕಿ ಕೊಡ್ತಿದ್ದೆ ಅಮ್ಮ. ಈಗ ನೀ ಬಟ್ಟೆಯನ್ನು ಕೊಡ್ತಿ ಹೌದು ಅಂತಾದ್ರೆ ನಮ್ಮ ಮಾನ ಪ್ರಾಣವನ್ನು ಕಾಪಾಡುವ ಹೊಣೆ ನಿನ್ನದ್ದೇ ಅಂತ ಅಲ್ವಾ ಅಮ್ಮ? ಬದುಕಿನ ಬಟ್ಟೆ ಅಮ್ಮ ಕೊಟ್ಟದ್ದು ಹೌದು ಅಂತಾದ್ರೆ ಆ ಬಟ್ಟೆ ಕೆಟ್ಟು ಹೋಗ್ಲಿಕ್ಕಿಲ್ಲ ಅಮ್ಮ. ಇದನ್ನೇ ಧರಿಸಿ ಹೋಗ್ತೇವೆ. ಮಾತೆ ಮಹಾಕಾಳಿ. ಹೊರಡಿ ಹೊರಡಿ, ಇದು ಹೊರಡಬಹುದು. ಹೋಗಿ ಬರ್ತೇನೆ. ನಡೆಸಿಕೊಳ್ಳಿ. ನಾಳೆ ಸಂತೋಷದಿಂದ ಅಲ್ಲಿ ಕೇಳ್ತೇನೆ. ಬರ್ತೇನೆ ಅಮ್ಮ. Oh,